Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ವಿಡಿಯೋ ಬಿಟ್ಟ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಸಂಪರ್ಕಿಸೋದಕ್ಕೆ ಈಗ ಎಸ್ಐಟಿ ಮುಂದಾಗಿದ್ದು ವಿಡಿಯೋ ಬಿಟ್ಟಿದ್ದು ಎಲ್ಲಿಂದ ಅಂತ ಪರಿಶೀಲನೆ ನಡೆಸ್ತಾ ಇದೆ. ಯಾವ ದೇಶದಿಂದ ಅಂತ ಮಾಹಿತಿ ಕಲೆ ಹಾಕ್ತಾ ಇದೆ ಎಸ್ಐಟಿ ಟೀಮ್. ಮೇ 31ರಂದು ಬರುವುದಾಗಿ ಹೇಳಿರುವಂತಹ ಪ್ರಜ್ವಲ್ ಯಾವ ದೇಶದಿಂದ ಈ ವಿಡಿಯೋ ಹರಿಬಿಟ್ಟಿತ್ತು ಅನ್ನೋದು ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತಹ ವಿಚಾರ. ವಕೀಲರ ಮೂಲಕ ಕಾಲಾವಕಾಶ ಕೋರಿದ್ರು ಪ್ರಜ್ವಲ್. ವಿಚಾರಣೆಗೆ ಹಾಜರಾಗದೆ ದೂರನೇ ಉಳಿದಿದ್ರು. ಈ ಬಾರಿಯೂ ಕೂಡ ಮತ್ತೆ ಹಾಗೆ ಮಾಡುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಪ್ರಜ್ವಲ್ ಸಂಪರ್ಕಿಸೋದಕ್ಕೆ ಎಸ್ಐಟಿ ಈಗ ಮುಂದಾಗ್ತಾ ಇದೆ. ಅದಕ್ಕೋಸ್ಕರ ಲೊಕೇಶನ್ ಫೈಂಡ್ ಔಟ್ ಮಾಡೋದಕ್ಕೆ ಈಗ ಎಸ್ಐಟಿ ಎಲ್ಲಾ ಪ್ರಯತ್ನಕ್ಕೂ ಮುಂದಾಗಿರೋದು. ವಿಚಾರಣೆಗೆ ಹಾಜರಾಗದೆ ಈ ಹಿಂದೆ ಪ್ರಜ್ವಲ್ ದೂರ ಉಳಿದಿದ್ರು. 2-3 ಸಾರಿ ಬರ್ತೀನಿ ಅಂತ ಹೇಳಿ ಬಂದಿರಲಿಲ್ಲ. ಈ ಬಾರಿಯೂ ಕೂಡ ಮತ್ತೆ ಹಾಗೆ ಮಾಡುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇದೀಗ ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಈ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕೊಟ್ಟಿದೆ. ಇಂಟರ್ಪೋಲ್ಗೂ ಮಾಹಿತಿಯನ್ನ ಕೋರಲಿದೆ ಎಸ್ಐಟಿ ಟೀಮ್. ಬೆಂಗಳೂರಿಗೆ ಬಂದ ಮೇಲೆ ಅರೆಸ್ಟ್ ಮಾಡೋದಾ, ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಎಸ್ಐಟಿ ಚರ್ಚೆ ನಡೆಸಲಿದೆ. ಬೆಂಗಳೂರಿಗೆ ಬಂದ ತಕ್ಷಣ ಅರೆಸ್ಟ್ ಮಾಡೋದಾ, ಹೇಗೆ ಏನು ಎತ್ತ, ಈ ಬಗ್ಗೆ ಎಸ್ಐಟಿ ಟೀಮ್ ಹಿರಿಯ ಅಧಿಕಾರಿಗಳ ಜೊತೆಗೆ ಒಂದು ಕಡೆ ಚರ್ಚೆ, ಜೊತೆಗೆ ಇಂಟರ್ಪೋಲ್ಗೂ ಮಾಹಿತಿ ಕೋರಲಾಗಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಕೂಡ ಈ ಬಗ್ಗೆ ಎಸ್ಐಟಿ ಮಾಹಿತಿಯನ್ನ ಕೊಟ್ಟಿದ್ದು ಯಾವ ರೀತಿ ಇದನ್ನ ನಿಭಾಯಿಸಬೇಕು ಈ ಒಂದು ಸನ್ನಿವೇಶವನ್ನ. ಒಂದು ವೇಳೆ 31ಕ್ಕೆ ಪ್ರಜ್ವಲ್ ಬಂದಿದ್ದೆ ಆದ್ರೆ ತಕ್ಷಣ ಅರೆಸ್ಟ್ ಮಾಡಬೇಕಾ, ಅಥವಾ ವಿಚಾರಣೆಗೆ ನೇರವಾಗಿ ಕರ್ಕೊಂಡು ಹೋಗ್ಬೇಕಾ, ಅಥವಾ ಒಂದು ವೇಳೆ 31ಕ್ಕೆ ಬರದೆ ಬೇರೆ ದಿನ ಬರುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಯಾಕಂದ್ರೆ ಈ ಹಿಂದೆ ಕೂಡ ಬರ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಬಂದಿರಲಿಲ್ಲ. ಈ ಬಾರಿಯೂ ಕೂಡ ಅದೇ ರೀತಿ ಆಗುವ ಸಾಧ್ಯತೆ ಇದೆಯಾ, ಅಥವಾ ದಾರಿ ತಪ್ಪಿಸುವಂತಹ ಪ್ರಯತ್ನನ, ಈ ರೀತಿ ಹಲವು ಪ್ರಶ್ನೆಗಳಿದೆ. ಈಗ ಒಂದು ಕಡೆ ಏರ್ಪೋರ್ಟ್ನಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಎಸ್ಐಟಿ ಕಡೆಯಿಂದ. ಪ್ರಜ್ವಲ್ ರೇವಣ್ಣ ಯಾವಾಗ ಬೇಕಾದರೂ ಪ್ರತ್ಯಕ್ಷ ಆಗಬಹುದು. 31 ಅಂತ ಹೇಳಿದ್ರು ಕೂಡ ಅದರ ಹಿಂದೆ ಮುಂದೆ 29ಕ್ಕೆ ಬಂದರೂ ಬರ್ಬೋದು, 30ಕ್ಕೆ ಬಂದರೂ ಬರಬಹುದು, ಅಥವಾ ಅದಾದ್ಮೇಲೆ ಬಂದರೂ ಬರಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 31 ಅಂದ್ರೆ ಎಕ್ಸಾಕ್ಟ್ 31ಕ್ಕೆ ಬರ್ತಾರ ಅನ್ನೋ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಇನ್ನು ಪ್ರಜ್ವಲ್ ರೇವಣ್ಣ ವಿಡಿಯೋ ಹೇಳಿಕೆ ವಿಚಾರ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಹೇಳಿಕೆ ನಾನು ಗಮನಿಸಿದ್ದೇನೆ ಅಂತ ಈಗ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಅವರು ಬಂದು ತನಿಖೆಗೆ ಒಳಗಾಗ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ತಾವು ಜನಪ್ರತಿನಿಧಿ, ಧೈರ್ಯವಾಗಿ ಇದೆಲ್ಲವನ್ನು ಕೂಡ ಎದುರಿಸಬೇಕು. ಕಳೆದ 1 ತಿಂಗಳಿಂದ ನಾನಾ ರೀತಿಯಂಥ ವಿಷಯ ಹರಿದಾಡ್ತಾ ಇದೆ. ತನಿಖಾ ಸಂಸ್ಥೆ ಮುಂದೆ ಪ್ರಜ್ವಲ್ ಹಾಜರಾಗಬೇಕು, ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅಂತ BY ವಿಜಯೇಂದ್ರ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಕ್ಷವಾಗಿರುವಂಥ BJP ಕೂಡ ರಿಯಾಕ್ಟ್ ಮಾಡಿದೆ. ತಾವು ಜನಪ್ರತಿನಿಧಿ, ಎಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಬೇಕು. ಕಳೆದ 1 ತಿಂಗಳಿಂದ ನಾನಾ ರೀತಿಯ ವಿಷಯ ಹರಿದಾಡ್ತಾ ಇದೆ. ಇದಕ್ಕೆಲ್ಲವೂ ಕೂಡ ಉತ್ತರಿಸಬೇಕಾಗತ್ತೆ, ಪ್ರಜ್ವಲ್ ತನಿಖೆ ಎದುರಿಸಬೇಕಾಗತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ನಿನ್ನೆ ಅವರೇನು ತಮ್ಮ ಹೇಳಿಕೆಯನ್ನು ವಿಡಿಯೋ ಮುಖಾಂತರ ಏನು ಮಾಧ್ಯಮ ಮತ್ತು ಪತ್ರಿಕೆಗಳ ಸ್ನೇಹಿತರಿಗೆ ತಲುಪಿಸಿದ್ದಾರೆ. ಸ್ವಾಗತ ಮಾಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡ್ದೇನೆ. ಇವತ್ತು ನಾನಾ ವಿಚಾರಗಳು ಹರಿದಾಡ್ತಾ ಇದೆ. ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಇದನ್ನು ಧೈರ್ಯವಾಗಿ ಎದುರಿಸಬೇಕು. ಸಾಕಷ್ಟು ಸಂಶಯಗಳನ್ನು ಹುಟ್ಟಾಕಿದೆ ಕಳೆದ 1 ತಿಂಗಳಲ್ಲಿ. ಅದಕ್ಕೆ ಇತಿಷ್ಠ ಹಾಡ್ತಕ್ಕಂಥ ಕೆಲಸ ಪ್ರಜ್ವಲ್ ರೇವಣ್ಣ ಅವರೇ ಮಾಡಬೇಕು. ಮತ್ತು ತನಿಖಾ ಸಂಸ್ಥೆ ಮುಂದೆ ಬಂದು ಆ ಒಂದು ತನಿಖೆಗೆ ಒಳಪಡಬೇಕಾಗ್ತದೆ. ಅವರು ಕೂಡ ಒಪ್ಕೊಂಡಿದ್ದಾರೆ, ನಾನು ತನಿಖಾ ಸಂಸ್ಥೆ ಮುಂದೆ ಬರ್ತೇನೆ, SIT ಮುಂದೆ ಬರ್ತೇನೆ ಅಂತ ಅವರು ಕೂಡ ಹೇಳಿಕೆಯಲ್ಲಿ ನೀಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.